ಹೆಲೋ ನಮಸ್ಕಾರ ವೀಕ್ಷಕರೇ. ಈ ಮಾವಿನಕಾಯಿ ಸೀಸನ್ನಲ್ಲಿ ಎಷ್ಟು ಸಾರಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದರೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ ಒಂದು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಇದು ತುಂಬ ಹುಳಿ ಇರೋದ್ರಿಂದ ನಾನಿಲ್ಲಿ ಅರ್ಧ ಭಾಗವನ್ನಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಈ ಮಾವಿನಕಾಯಿನ ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನೀವು ಮಾವಿನಕಾಯಿ ಎಷ್ಟು ಹುಳಿ ಇದೆ ಅಂತ ನೋಡಿಕೊಂಡು ಉಪಯೋಗಿಸಿ. ನಾನಿಲ್ಲಿ ಮಿಕ್ಸರ್ ಜಾರ್ಗೆ 1 ಸ್ಪೂನು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನು ಹುರಿದ ಮೆಂತೆ, ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಇಂಗನ್ನು ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಬಟ್ಟಲು ಕಾಯಿ ತುರಿ, ಸ್ವಲ್ಪ ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನಕಾಯಿಯನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಇದು ಹೀಗೆ ತರಿತರಿಯಾಗಿಯೇ ಇರಬೇಕು. ನಾನೀಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 1 ಸೌಟ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ನಂತರ ಉದ್ದಿನಬೇಳೆ, ಕಡಲೆಬೇಳೆಯನ್ನು ಹಾಕಿ ಕರಿಬೇವು ಹಾಗೆ ಈ ಹುರಿದು ಇಟ್ಕೊಂಡಂತಹ ಮಸಾಲೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಹೀಗೆ ಚೆನ್ನಾಗಿ ಬಾಡಿಸ್ಬೇಕು. ಆವಾಗಲೇ ಇದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇರುವಾಗಲೇ ಅಡುಗೆ ಮನೆಯಲ್ಲಿ ಒಂದು ಒಳ್ಳೆ ಘಮ ಬರುತ್ತೆ. ಇದು ನೋಡಿ, ಇದು ಇಷ್ಟು ಚೆನ್ನಾಗಿ ಹುರಿದ ನಂತರ ನಾನು ಇದಕ್ಕೆ ತುರಿದು ಇಟ್ಕೊಂಡಂತಹ ಮಾವಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ. ಮೊದಲು ಇದನ್ನು ಒರಳಲ್ಲಿ ರುಬ್ಬಿ ಮಾಡ್ತಾ ಇದ್ರು, ಅದಕ್ಕಾಗಿಯೇ ಇದಕ್ಕೆ ಒರಳು ಚಿತ್ರಾನ್ನ ಅಂತ ಹೆಸರು. ಈಗೆಲ್ಲ ನಾವು ಮಿಕ್ಸರ್ ಉಪಯೋಗಿಸ್ತಾ ಇದ್ದೀವಿ, ಹೀಗಾಗಿ ಇದಕ್ಕೆ ನಾವು ಮಿಕ್ಸರ್ ಚಿತ್ರಾನ್ನ ಅಂತಲೇ ಹೆಸರಿಡೋಣ. ಈ ಮಾವಿನಕಾಯಿ ಸೇರಿಸಿದ ನಂತರ ಒಂದು 2 ನಿಮಿಷ ಬಾಡಿಸಿದರೆ ಸಾಕು. ಅದರ ನಂತರ ನಾನು ಇದಕ್ಕೆ ಉಪ್ಪು ಹಾಗೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಈ ಉಪ್ಪು ಬೆಲ್ಲವನ್ನು ಸೇರಿಸಿದ ನಂತರ ಸಿಮ್ಮಲ್ಲೇ ಇಟ್ಕೊಂಡು ಮತ್ತೆ ಒಂದು 2 ನಿಮಿಷ ಬಾಡಿಸಿದರೆ ಇದು ಈ ರೀತಿ ಆಗುತ್ತೆ. ಈ ಗೊಜ್ಜನ್ನು ನೀವು ಬೇಕಿದ್ರೆ ಸ್ಟೋರ್ ಮಾಡ್ಕೋಬಹುದು. ಅದರ ನಂತರ ನಾನು ಮಾಡಿಟ್ಟಂತಹ ಅನ್ನವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅನ್ನ ಒಂದು ಸ್ವಲ್ಪ ತಣ್ಣಗಾಗಿದ್ದರೆ ಚೆನ್ನಾಗಾಗುತ್ತೆ, ಇಲ್ಲದೇ ಇದ್ದರೆ ಅದು ಒಂದು ಸ್ವಲ್ಪ ಮುದ್ದೆ ಮುದ್ದೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಅನ್ನವನ್ನು ಒಂದು ಅರ್ಧ ಗಂಟೆ ಮುಂಚೆನೇ ಮಾಡಿಟ್ಕೊಂಡು ಸ್ವಲ್ಪ ತಣ್ಣಗಾದ ಅನ್ನವನ್ನು ಇದಕ್ಕೆ ಸೇರಿಸಿದರೆ ಹುಡಿ ಹುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಮ್ಮ ಮಾವಿನಕಾಯಿ ಚಿತ್ರಾನ್ನ ಈಗ ರೆಡಿಯಾಗಿದೆ. ತಪ್ಪದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.